ಹಲೋ ಫ್ರೆಂಡ್ಸ್, ಇವತ್ತು ನಾನು ವಟಾಣಿ ಸಾರನ್ನು ಮಾಡೋದನ್ನು ಹೇಗಂತ ಹೇಳ್ಕೊಳ್ತೀನಿ. ನಮ್ಮಮ್ಮ ಮಾಡಿರೋ ವಟಾಣಿ ಸಾರು ರುಚಿಯಾಗಿರುತ್ತೆ. ಇದಕ್ಕೆ ಕುಕ್ಕರ್ನಲ್ಲಿ ವಟಾಣಿ, ಹೊಂಬೆಸರು, ಬಟಾಟೆ ಹಾಕ್ಕೊಂಡು ಈ ರೀತಿ ಬೇಯಿಸ್ಕೊಳ್ಬೇಕು. ಫಸ್ಟ್ ನೋಡಿ ಫ್ರೆಂಡ್ಸ್, ಒಂದು ಕಡಾಯಿಯಲ್ಲಿ ಎಣ್ಣೆಯಲ್ಲಿ ಉದ್ದ ಹಾಕಿ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಟೊಮೆಟೊ, ಉಳ್ಳಾಗಡ್ಡೆ, ತೆಂಗಿನಕಾಯಿ, ಹಸಿಮೆಣಸು, ಕರಿಬೇವು, ಶುಂಠಿ ಇವಿಷ್ಟನ್ನು ಈ ಫ್ರೈ ಮಾಡಿದ್ರಲ್ಲೇ ಹಾಕಿ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಉಳ್ಳಾಗಡ್ಡೆ, ಮೆಣಸು, ಉದ್ದು ಹಾಕಿ ಫ್ರೈ ಮಾಡಬೇಕು. ಕರಿಬೇವು, ಇದಕ್ಕೆ ಬಡೆ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಪೌಡ್ರನ್ನು ಹಾಕೊಳ್ಳಬೇಕು. ಜೀರಿಗೆ ಹಾಕೊಳ್ಬೇಕು. ಈಗ ಟೊಮೆಟೊ ಹಾಕಿ ಫ್ರೈ ಮಾಡೋದು. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕಬೇಕು. ಇಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಸಾಲೆ ಫ್ರೈ ಮಾಡಿ ರುಬ್ಕೊಳ್ಬೇಕು. ಕಾಯಿ ತುರಿ ಹಾಕೋದು. ಫ್ರೈ ಮಾಡಿದ ನಂತರ ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು. ಇನ್ನೊಂದು ಕಡೆ ವಟಾಣಿಯನ್ನು ಬೇಯಿಸಲಿಕ್ಕೆ ಹಾಕ್ಕೊಳ್ಬೇಕು. ಕುಕ್ಕರಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಿರಬೇಕು. ಎಣ್ಣೆಯಲ್ಲಿ ಘಮ ಘಮ ಅಂತ ವಾಸನೆ ಬರುತ್ತೆ. ಅಲ್ಲಿ ತನಕ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ವಟಾಣಿ, ಹೊಂಬೆಸರು, ಬಟಾಟೆ, ನೀರು, ಉಪ್ಪು ಹಾಕಿ 3 ಸೀಟಿ ಮಾಡಿ ಇದನ್ನು ಬೇಯಿಸ್ಕೊಂಡಿದ್ದೀವಿ. ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಉದ್ದು ಹಾಕಿ ಫ್ರೈ ಮಾಡಬೇಕು. ಒಗ್ಗರಣೆ ಕೊಟ್ಕೊಳ್ಬೇಕು. ಈ ರೀತಿ ಒಗ್ಗರಣೆ ಕೊಟ್ಕೊಳ್ಬೇಕು. ಎಣ್ಣೆ ಹಾಕಿ ಸಾಸಿವೆ, ಉದ್ದು, ಉಳ್ಳಾಗಡ್ಡೆ, ಟೊಮೆಟೊ ಹಾಕಿ ಈ ರೀತಿ ಒಗ್ಗರಣೆ ಕೊಟ್ಕೊಳ್ಬೇಕು. ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಇದು ಚೆನ್ನಾಗಿ ಫ್ರೈ ಆದ ನಂತರ ಬೇಯಿಸ್ಕೊಂಡಿರೋಂಥ ವಟಾಣಿಯನ್ನು ಹಾಕಬೇಕು. ಬೇಯಿಸ್ಕೊಂಡಿರೋದು ವಟಾಣಿ, ಹೊಂಬೆಸರು, ಬಟಾಟೆ ಹಾಕಿದ್ರೆ ಆಯಿತು. ಮಸಾಲೆ ಹುರ್ಕೊಂಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕಿ ಅರ್ದು ಇಟ್ಕೊಂಡಿದ್ದೀವಿ. ಇದನ್ನು ಬೇಯಿಸ್ಕೊಂಡಿರೋ ಬೇಳೆಕಾಳಿಗೆ ಹಾಕ್ಕೊಂಡ್ರೆ ಆಯಿತು. ವಟಾಣಿ ಸಾರಿಗೆ ವಟಾಣಿಗೆ ಈ ಮಸಾಲೆನ ಹಾಕಿ ಕುದಿಸಿದ್ರೆ ಆಯಿತು. ವಟಾಣಿ ಸಾಂಬಾರು ರೆಡಿ. ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ವಟಾಣಿ ಸಾಂಬಾರು ರೆಡಿ.
ಉಪ್ಪು ಹಾಕೊಳ್ತಾ ಇದ್ದೀವಿ. ಉಪ್ಪು ಹಾಕಿ ಕುದಿಸ್ಬೇಕು. ನೀವು ಕೂಡ ಬಟಾಣಿ ಸಾಂಬಾರನ್ನು ಮಾಡ್ತೀನಿ ಇದೇ ರೀತಿ. ತುಂಬ ಚೆನ್ನಾಗಿರುತ್ತೆ, ಇದು ರುಚಿಯಾಗಿರುತ್ತೆ, ಸಾಂಬಾರು ರುಚಿ ಆಗಿರುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟಾಣಿ ಸಾಂಬಾರು ರೆಡಿಯಾಗಿದೆ. ಇದು ಅನ್ನದ ಜೊತೆ, ಇಡ್ಲಿ ಜೊತೆ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ತೀನಿ.